ಖಂಡನ ಭವಬಂಧನ ಜಗವಂದನ ವಂದಿತೋ ನಿರಂಜನ ನರರೂಪಧರ ನಿರಂಜನ ನರರೂಪಧರ ನಿರ್ಗುಣ ಗುಣಮಯ ತವ ಶ್ರೀಪದ ಭವಘೋಷ್ಪದ ವಾರಿಯಥಾಯ ಪ್ರೇಮಾರ್ಪಣ ಸಮದರ್ಶನ ಪ್ರೇಮಾರ್ಪಣ ಸಮದರ್ಶನ ಜಗ ಜನ ದುಃಖ ಸಂಬದ ತವ ಶ್ರೀಪದ ಭವಘೋಷ್ಪದ ವಾರಿಯಥಾಯ ಪ್ರೇಮಾರ್ಪಣ ಸಮದರ್ಶನ ಪ್ರೇಮಾರ್ಪಣ ಸಮದರ್ಶನ ಜಗ ಜನ ದುಃಖ ನಮೋ ನಮೋ ಪ್ರಭುವಾಕ್ಯಮನಾದಿತ ನಮೋ ನಮೋ ಪ್ರಭುವಾಕ್ಯಮನಾದಿತ ಮನೋವಚನೈಕಾಧಾರ ಪ್ರಭು ಮನೋವಚನೈಕಾಧಾರ ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ತುಮಿ ತಮೋ ಭಂಜನಃ ಪ್ರಭು ತುಮಿ ತಮೋ ಭಂಜನಃ ನಮೋ ನಮೋ ಪ್ರಭು ವಾಕ್ಯಮನಾದಿತ ನಮೋ ನಮೋ ಪ್ರಭು ವಾಕ್ಯಮನಾದಿತ ಮನೋವಚನೈಕಾಧಾರ ಪ್ರಭು ಮನೋವಚನೈಕಾಧಾರ ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ತುಮಿ ತಮೋ ಭಂಜನಃ ಪ್ರಭು ತುಮಿ ತಮೋ ಭಂಜನಃ ಧಿ ಲಂಗ ರಂಗ ಭಂಗ ಬಾಜೆ ಅಂಗ ಸಂಗ ಮೃದಂಗ ಧಿ ಲಂಗ ರಂಗ ಭಂಗ ಬಾಜೆ ಅಂಗ ಸಂಗ ಮೃದಂಗ गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भवबंधन जगवंदन वंदितो जय श्री गुरु महाराज जी की जय। ಶ್ರೀ ಗುರುಭ್ಯೋ ನಮಃ ಹರಿಃ ಓಂ शक्तितमोग्रसमुत्थतरङ्गम् शक्तितमोग्रसमुत्थतरङ्गम् दर्शितप्रेमवेदम्बितरङ्गम् दर्शित
हर्षितप्रेमविजृम्भितरङ्गम् संशयराक्षसनाशमहास्त्रम् यामि गुरुं शरणं भववैद्यम् संशयराक्षसनाशमहास्त्रम् यामि गुरुं शरणं भववैद्यम् अद्वयतत्त्वसमाहितचेत्तम् अद्वयतत्त्वसमाहितचेत्तम् प्रोज्ज्वलभक्तिपटावृतवृत्तम् प्रोज्ज्वलभक्तिपटावृतवृत्तम् कर्मकलेवरमाद्भुतचेष्टम् कर्मकलेवरमाद्भुतचेष्टम् यामि गुरुं शरणं भववैद्यम् कर्मकलेवरमाद्भुतचेष्टम् यामि गुरुं शरणं भववैद्यम् यामि गुरुं शरणं भववैद्यम् यामि गुरुं शरणं भववैद्यम् ಶ್ರೀರಾಮಕೃಷ್ಣರ ಆ ಒಂದು ಕೃಪೆಯನ್ನು ಪ್ರಾರ್ಥನೆ ಮೂಲಕ ಬೇಡುವ. ಆ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ಭಾವಿಸ್ತಾ ನಾಮ ಜಪವನ್ನು ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ರಾಮಕೃಷ್ಣಾಯ. ಓಂ ನಮೋ ಭಗವತೆ 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 ರಾಮಕೃಷ್ಣಾಯ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಶ್ರೀರಾಮಕೃಷ್ಣರ ಆ ಪದದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಪ್ರಣಾಮವನ್ನು ಸಲ್ಲಿಸಿ ಅದೇ ಭಾವದಲ್ಲಿ ಆ ದಿವ್ಯ ಮೂರ್ತಿಯನ್ನೇ ಸ್ಮರಿಸ್ತಾ ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯೋಣ. ಇವತ್ತಿನ ನೀತಿ ಕತೆ ನಮ್ಮ ಲೋಚನ್ ಒಂದು ನೀತಿ ಕಥೆಯನ್ನು ಹೇಳೋದಿದ್ದಾನೆ. ಯಾವ ಕತೆ ಹೇಳ್ತಾನೆ ಅನ್ನೋದನ್ನ ನಾವೆಲ್ಲ ಈಗ ಕೇಳೋಣ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ಲೋಚನ್, ವೇಮಸ್ ನಂಬರ್ 382. ನಾನು ವಿವೇಕಾನಂದ ಮಕ್ಕಳ ಸಂಘಕ್ಕೆ ಸುಮಾರು 9 ವರ್ಷಗಳಿಂದ ಬರುತ್ತಿದ್ದೇನೆ. ಇವತ್ತು ನಾನು ಮಾಲತಿ ಹೊಳ್ಳ ಎಂಬುವ ಮಹಿಳಾ ಸಾಧಕಿಯ ಬಗ್ಗೆ ಅವರ ಜೀವನದ ಬಗ್ಗೆ ಒಂದು ನೀತಿ ಕಥೆಯನ್ನು ಹೇಳುತ್ತಿದ್ದೇನೆ. ಮಾಲತಿ ಹೊಳ್ಳನವರು ಅವರ ಜೀವನದಲ್ಲಿ ಅವರಿಗೆ ಪೋಲಿಯೋ ಎಂಬ ಭಯಂಕರ ಕಾಯಿಲೆಯು ಬರುತ್ತದೆ. ಆದ್ದರಿಂದ ಅವರ ಕಾಲುಗಳಲ್ಲಿ ಅವರಿಗೆ ಶಕ್ತಿ ಇರೋದಿಲ್ಲ. ಆದರೂ ಅವರು ಕ್ರೀಡಾ ಲೋಕದಲ್ಲಿ ವಿಶ್ವವೇ ಬೆರಗಾಗುವಂತಹ ಒಂದು ಸಾಧನೆಯನ್ನು ಮಾಡುತ್ತಾರೆ. ಇವರು 1958ರಲ್ಲಿ ಜುಲೈ 6ರಂದು ಅವರ ತಂದೆಯಾದ ಕೃಷ್ಣಮೂರ್ತಿ ಹೊಳ್ಳ ಹಾಗೂ ತಾಯಿ ಪದ್ಮಾವತಿರವರಿಗೆ 4ನೆಯ ಪುತ್ರಿಯಾಗಿ ಜನಿಸುತ್ತಾರೆ. ಇವರಿಗೆ 1ನೇ ವರ್ಷವಿರುವಾಗಲೇ ಇವರಿಗೆ ಪೋಲಿಯೋ ಬರುತ್ತದೆ ಹಾಗೂ ಅದರಿಂದ ಇವರನ್ನು ಬೆಂಗಳೂರಿನಿಂದ ಚೆನ್ನೈನಲ್ಲಿರುವ ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿಗೆ ಅವರ ಪುನರ್ವಸತಿ ಕೇಂದ್ರಕ್ಕೆಂದು ಅಲ್ಲಿಗೆ ಸೇರಿಸುತ್ತಾರೆ ಹಾಗೂ ಅವರ ಬಾಲ್ಯದ ಜೀವನವೆಲ್ಲ ಅಲ್ಲಿಯೇ ಕಳೆದು ಬಿಡುತ್ತದೆ. ಆದರೂ ಆಮೇಲೆ ಅವರಿಗೆ ದೇಹದ ನರಗಳೆಲ್ಲ ಚೆಂಡಿನಂತೆ ಒಂದುಗೂಡುವುದು ಇವರ ಕಾಯಿಲೆಯ ಒಂದು ಸ್ವರೂಪವಾಗಿರುತ್ತದೆ. ಅದಕ್ಕೆಂದು ಇವರಿಗೆ 6 ತಿಂಗಳಿಗೊಮ್ಮೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಬೇಕಾಗಿರುತ್ತದೆ.
ಆ ಅವರು ಆಗಲೇ 32 ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸಿಕೊಂಡಿರುತ್ತಾರೆ. ಇವೆಲ್ಲವಾಗುತ್ತಿದ್ದರೂ ತಮ್ಮ ಶ ವಿದ್ಯಾ ಜೀವನದಲ್ಲಿ ಅವರು ಹಿಂದೆ ಉಳಿದಿರುವುದಿಲ್ಲ. ಯಾಕಂದ್ರೆ ಅವರು ತಮ್ಮ ತರಗತಿಯ ಎಲ್ಲಾ ಪರೀಕ್ಷೆಗಳಲ್ಲೂ ಮ ತರಗತಿಗೆ ಪ್ರಥಮರಾಗಿರುತ್ತಾರೆ. ಹಾಗೂ ಇದು ನಮಗೆ ಅವರು ತಮ್ಮ ಶಿಕ್ಷಣದ ಜೀವನದಲ್ಲಿ ಮುಂದು ಎಷ್ಟು ಆಸಕ್ತಿಯನ್ನು ಇಟ್ಟಿರುತ್ತಾರೆ ಎಂಬುದನ್ನು ತೋರಿಸಿಕೊಡುತ್ತದೆ. ಮುಂದೆ ಅವರು 1975ರಲ್ಲಿ ಬೆಂಗಳೂರಿಗೆ ಹಿಂತಿರುಗುತ್ತಾರೆ ಹಾಗೂ ಆ ಮಹಾರಾಣಿ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ. ಅವರ ತಂದೆಗಳಾದ ಸ್ಫೂರ್ತಿಯ ವಾಣಿಗಳು ಅವರಿಗೆ ಧೈರ್ಯವನ್ನು ತುಂಬುತ್ತಿರುತ್ತದೆ. ಹಾಗೂ ಅದೇ ವರ್ಷ ನಡೆದ ಒಂದು ಆ, ಕ್ರೀಡಾಕೂಟದಲ್ಲಿ ಒಂದು ಅಂಗವಿಕಲರ ಕ್ರೀಡಾಕೂಟದಲ್ಲಿ ಅವರು ಭಾಗವಹಿಸುತ್ತಾರೆ. ಹಾಗೂ ಅದರಲ್ಲಿ 2 ಚಿನ್ನದ ಪದಕ ಹಾಗೂ 2 ಬೆಳ್ಳಿಯ ಪದಕವನ್ನು ಗಳಿಸುತ್ತಾರೆ. ಈ ಯಶಸ್ಸನ್ನು ಪಡೆದ ಅವರು ಈ ಕ್ರೀಡಾಕೂಟಗಳಲ್ಲಿ ಇನ್ನೂ ಹೆಚ್ಚು ಭಾಗವಹಿಸಬೇಕೆಂಬ ಆಸಕ್ತಿ ಬರುತ್ತದೆ. ಅದಕ್ಕೆ ಅವರು ಇದೇ ತರಹದ ಎಷ್ಟೊಂದು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಗಳಿಸುತ್ತಾರೆ. ಹೀಗೆ ಒಮ್ಮೆ ಅವರು ಅಹಮದಾಬಾದ್ನಲ್ಲಿ ನಡೆದ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾರೆ. ಅಲ್ಲಿ ಗಾಳಿ ಕುರ್ಚಿಯ ಓಟದಲ್ಲಿ ಅವರು ಭಾಗವಹಿಸುತ್ತಾರೆ. ಅಲ್ಲಿ ಯಾರೂ ಮಹಿಳಾ ಸ್ಪರ್ಧಿಗಳು ಇಲ್ಲದ ಕಾರಣ ಬರೀ ಪುರುಷರೇ ಇರುತ್ತಾರೆ. ಆ ಪುರುಷರೆಲ್ಲರೂ ಆ ಒಂದು ಸ್ಪರ್ಧೆಯಲ್ಲಿ ಪ್ರವೀಣರಾಗಿರುತ್ತಾರೆ. ಆದರೂ ಅವರು ತಮ್ಮ ಭಯ ಪಡದೆ ಅವರನ್ನು ಧೈರ್ಯದಿಂದ ಆ ಆಟವನ್ನು ಆಡುತ್ತಾರೆ ಹಾಗೂ ಆ ಆಟದಲ್ಲಿ ಅವರು ಗೆಲ್ಲುತ್ತಾರೆ. ಇದನ್ನು ನೋಡಿದ ಜನರಿಗೆ ತುಂಬಾ ಆಶ್ಚರ್ಯವಾಗುತ್ತದೆ. ಒಬ್ಬ ಹುಡುಗಿಯು ಬಂದು ಈ ಪುರುಷರನ್ನೆಲ್ಲ ಸೋಲಿಸಿದ್ದು ಅವರಿಗೆ ಅಚ್ಚರಿಯನ್ನು ತರುತ್ತದೆ. ಹಾಗೂ ಇವಳ ಜಯಕ್ಕಾಗಿ ಅವರು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಅವಳನ್ನು ಶುಭಾಶನೆಯನ್ನು ನೀಡುತ್ತಾರೆ. ಮುಂದೆ ಅವರು ಬೇಜಿಂಗ್, ಕೊರಿಯಾ ಹಾಗೂ ಮುಂತಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾರೆ. ಹಾಗೂ ಅದರಲ್ಲಿ ಅವರು ಜಯ ಸಿಕ್ಕಿದ್ದಾಗೆಲ್ಲ ವಿಶ್ವವೇ ಅವರತ್ತ ತಿರುಗಿ ನೋಡುತ್ತಿರುವಂತೆ ಅವರಿಗೆ ಅನಿಸುತ್ತದೆ. ಹೀಗೆ ಒಮ್ಮೆ ಅವರು ಬರ್ಮಿಂಗ್ಹ್ಯಾಮ್ಗೆ ಹೋದಾಗ ಒಂದು ಬಸ್ಸಿನಿಂದ ಬಿದ್ದು ಅವರ ಮೂಳೆಯು ಮುರಿದು ಹೋಗುತ್ತದೆ. ಇದಾದರೂ ಅವರು ತಮ್ಮ ಉತ್ಸಾಹವನ್ನು ಕಡಿಮೆ ಮಾಡಿರಲಿಲ್ಲ. ಹೀಗೆ ಅವರು ಈ ಕ್ರೀಡಾಕೂಟಗಳನ್ನು ಆಡೋದನ್ನು ಮುಂದುವರಿಸುತ್ತಾರೆ. ಬರೀ ಇವರ ಈ ಸಾಧನೆಯನ್ನು ನೋಡಿದ ಭಾರತ ಸರ್ಕಾರವು ಇವರಿಗೆ ಅರ್ಜುನ ಪ್ರಶಸ್ತಿ ಹಾಗೂ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ಇವರಿಗೆ ಏಕಲವ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಮಾಲತಿ ಹೊಳ್ಳವರಿಗೆ ಇನ್ನು 30ಕ್ಕೂ ಹೆಚ್ಚು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೂ ಇವರು ಬರೀ ಕ್ರೀಡಾ ಕೂಟದಲ್ಲೇ ಅಲ್ಲ, ಇವರು ತಮ್ಮ ಅಭಿನಯದ ಜಗತ್ತಿನಲ್ಲೂ ಕೂಡ ಸಾಕಷ್ಟು ಅವರ ಒಂದು ಹೆಸರನ್ನು ಇಟ್ಟಿದ್ದಾರೆ. ಇವರು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಕಾಮನಬಿಲ್ಲು ಎಂಬ ಚಿತ್ರರಂಗದಲ್ಲಿ ನಟಿಸಿ ಜನರಿಗೆ ಅಚ್ಚುಮೆಚ್ಚಿನ ಪಾತ್ರರಾಗಿದ್ದಾರೆ. ಮಾಲತಿ ಹೊಳ್ಳನವರು ಅವರು ಬದುಕಲ್ಲಿ ನೀಡಿದ ಎಲ್ಲ ಕಷ್ಟಗಳನ್ನೆಲ್ಲ ನುಂಗಿ ವಿಶ್ವವೇ ಅವರನ್ನು ವಿಶ್ವ ಬೆರಗಾಗುವಂತಹ ಒಂದು ಸಾಧನೆಯನ್ನು ಮಾಡಿ ತೋರಿಸುವುದಕ್ಕೆ ಅವರ ಪರಿಶ್ರಮವು ಅವರ ಹಿಂದೆ ಇದೆ ಎಂದು ನಾವು ಹೇಳಬಹುದು. ತಮ್ಮಂತೆಯೇ ವಿಕಲಚೇತನರಿಗೆ ಅವರು ಒಂದು ಸಹಾಯ ಮಾಡಬೇಕೆಂದು ಮಾತೃ ಫೌಂಡೇಶನ್ ಎನ್ನುವ ಒಂದು ಸಂಸ್ಥಾಪನೆಯನ್ನು ಶುರು ಮಾಡಿದ್ದಾರೆ. ಹಾಗೂ ಅಲ್ಲಿ ಅವರು ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ ಹಾಗೂ ಆಶ್ರಯವನ್ನು ನೀಡುತ್ತಾ ಅವರಿಗೆ ತಮ್ಮ ಜೀವನದಲ್ಲಿ ಮುಂದೆ ಹೋಗುವಂತೆ ಅವರಿಗೆ ಸಹಾಯವನ್ನು ಮಾಡುತ್ತಿದ್ದಾರೆ. ಮಾಲತಿ ಹೊಳ್ಳದವರು ಬರೀ
ವಿಶೇಷ ಚೇತನರಿಗೆ ಮಾತ್ರ ಸಾಧನೆಯಾಗಿಲ್ಲ, ಬೇರೆ ಮಹಿಳೆಯರಿಗೂ ಒಂದು ಸ್ಫೂರ್ತಿದಾಯಕವಾದ ಜೀವನವನ್ನು ನಡೆಸಿದ್ದಾರೆ. ಅವರು ಸರಿ. ಆ, ಅವರು ಅವರು ಕ್ರೀಡಾಕೂಟದಲ್ಲಿ ಒಂದು ಸಾಧನೆಯನ್ನು ದಾಖಲಿಸಿದ್ದಾರೆ ಹಾಗೂ ನಮ್ಮ ಭಾರತದ ಕೀರ್ತಿಯನ್ನು ಶಿಖರಕ್ಕೆ ಏರಿಸಿದ್ದಾರೆ. ಈ ಕಥೆಯ ನೀತಿ ಏನೆಂದರೆ, ನಾವು ನಮ್ಮನ್ನು ಕೀಳಾಗಿ ನೋಡಿಕೊಳ್ಳಬಾರದು. ನಮ್ಮ ಎಷ್ಟೇ ಕಷ್ಟ ಬಂದರೂ ನಾವು ಅದನ್ನು ಧೈರ್ಯದಿಂದ ಸಾಗಿಸಬೇಕು ಹಾಗೂ ನಾವು ನಗು ನಗುತ್ತಾ ನಮ್ಮ ಜೀವನವನ್ನು ಮುಂದೆ ವರಿಸಬೇಕು. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಲೋಚನ್ ಒಂದು ಉತ್ತಮವಂತ ಒಂದು ಒಂದು ಆ ಒಂದು ವ್ಯಕ್ತಿಯ ಒಂದು ವಿಚಾರಧಾರೆಯನ್ನು ಹಂಚ್ಕೊಂಡಿದ್ಯಾ. ನನಗೊಂದು ಆಪರ್ಚುನಿಟಿ ಸಿಕ್ಕಿತ್ತು ಅವ್ರ ಜೊತೆ ಭೇಟಿಯಾಗಿದ್ದು ಕೂಡ. ಮಾರುತಿ ಒಳ್ಳೆ ನಮ್ಮ ಕಾಲೇಜಿಗೆ ಬಂದಾಗ ಎಲ್ಲೋ ಒಂದು ಕಡೆ ಆವಾಗಿನ್ನೂ ನಾವೆಲ್ಲ ಯುವಕ ಸಂಘದಲ್ಲಿದ್ವಿ. ಅವರು ಕೂಡ ಸ್ವಾಮಿ ವಿವೇಕಾನಂದರನ್ನ ಅಧ್ಯಯನ ಮಾಡಿದ್ದೀನಿ ಅಂತ ಹೇಳಿ ತುಂಬ ಖುಷಿಯಾಗಿತ್ತು. ಸೊ ಸ್ವಾಮೀಜಿಯವರ ಒಂದು ಥಾಟ್ಸು, ಅವರ ಒಂದು ಅಧ್ಯಯನ ಮಾಡ್ತಿದ್ರೆ ಎಂತೆಂಥವ್ರಿಗೂ ಸ್ಫೂರ್ತಿ ಕೊಡುತ್ತೆ ಅನ್ನೋಕ್ಕೆ ಮಾಲತಿ ಹೊಳ್ಳ ಅಂಥವರು, ಅರುಣಿಮಾ ಸಿಂಗ್ನ ಅಂಥವರು ಉದಾಹರಣೆಯಾಗಿದ್ದಾರೆ. ಹಾಗೆ ನಮ್ಮ ಮಕ್ಕಳ ಸಂಘದಲ್ಲೂ ಒಬ್ಬರು ಕಾಂಟ್ಯಾಕ್ಟಲ್ಲಿದ್ದರು, ಸುರ್ಜಿತ್ ಸಿಂಗ್ ಅಂತ. ನೀವೆಲ್ಲ ಬಹುಶಃ ಈಗಿರೋ ಮಕ್ಕಳೆಲ್ಲ ಈಗ ದೊಡ್ಡವರಾಗ್ಬಿಟ್ಟಿದ್ರ. ಅವರು ಕೂಡ ಹಾಗೆಯೇ ಅಂಗವಿಕಲರು, ಬಾಷಲ್ಲಿ ವರ್ಕ್ ಮಾಡ್ತಿದ್ರು. ಸುಮಾರು ಶಾರ್ಟ್ ಪುಟ್ಟಲ್ಲಿ ಅಂಗವಿಕಲರಾಗಿ ಸುಮಾರು 72 ಪದಕಗಳನ್ನ ಭಾರತಕ್ಕೆ ತಂದು ಕೊಟ್ಟಿದ್ರು. ನಮ್ಮ ಒಂದು ಆಪರ್ಚುನಿಟಿ ಸಿಕ್ತು ಮಕ್ಕಳ ಸಂಘದಲ್ಲಿ ಅವ್ರನ್ನ ಆನರ್ ಮಾಡೋದಕ್ಕೆ. ನಾವೆಲ್ಲ ಆನರ್ ಮಾಡಿದ್ವಿ. ಎಷ್ಟು ಸಿಂಪಲ್ ವ್ಯಕ್ತಿ ಅಂದರೆ ಇವತ್ತು ಅವರು ಉನ್ನತವಾದಂಥ ಒಂದು ಹುದ್ದೆನಲ್ಲಿದ್ದಾರೆ. ಅವರಿಗೆ ಯಾವುದು ಪ್ರಶಸ್ತಿನೂ ಸಿಕ್ಕಿಲ್ಲ. ಸುಮ್ಮನೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸೋಣ ಅಂದ್ಬಿಟ್ಟು ಕೆಂಪೇಗೌಡ ಪ್ರಶಸ್ತಿ ಕೊಡಿಸೋಣ ಅಂತ ಟ್ರೈ ಮಾಡಿದ್ದಕ್ಕೆ ಆಗ ಆ ಪ್ರಶಸ್ತಿ ಅವ್ರಿಗೆ ಸಿಕ್ಕಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಯಾರೋ ಒಂದಷ್ಟು ದುಡ್ಡು ಕೇಳಿದ್ರು, ಅದು ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಅಂದರೆ ಅವರು ಅದು ಆ ಪ್ರಶಸ್ತಿಗೆಲ್ಲ ಅವ್ರು ಮಾಡಿಲ್ಲ. ಅವರು ಇವ್ರುಗಳು ಅಷ್ಟೇ, ಇವ್ರಿಗೆಲ್ಲ ಪ್ರಶಸ್ತಿಗಳು ಬಂದಿದೆಯಲ್ಲ, ಯಾರು ಪ್ರಶಸ್ತಿಗೋಸ್ಕರ ಅವರು ಆ ಕೆಲಸ ಮಾಡಿರಲ್ಲ. ಅವ್ರದ್ದು ಮುಖ್ಯವಾಗಿ ಏನಪ್ಪ ಅಂತಂದರೆ ಅವರ ಆ ಸಾಧನೆ, ಅವರು ಸಾಧನೆ ಮಾಡಿರೋದು ನಮಗೆಲ್ಲ ಸ್ಫೂರ್ತಿ ಸಿಗತ್ತೆ. ಸ್ವಾಮಿ ವಿವೇಕಾನಂದರು ಹೇಳೋಗೇನೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅನ್ನೋಂಗೆ ಯಾವುದೇ ಫೀಲ್ಡಲ್ಲಿರಲಿ ಸ್ವಾಮಿ ವಿವೇಕಾನಂದರು ಅಧ್ಯಯನ ಮಾಡಿದ್ರೆ ಆ ಒಂದು ಫೀಲ್ಡಲ್ಲಿ ನಾವು ಒಂದು ಗೋಲ್ ರೀಚ್ ಆಗ್ಬೋದು ಅನ್ನೋದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆಯನ್ನು ಅವರ ಒಂದು ಜೀವನ ಚರಿತ್ರೆ ನಮ್ಮೊಂದಿಗೆ ಹಂಚ್ಕೊಳ್ಳೋದ್ರ ಬಗ್ಗೆ ಲೋಚನ್ ತಿಳಿಸ್ಕೊಟ್ಟೇನೆ. ಅವನಿಗೆ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ದಮ್ ಚರೇಟ್ಸು ಈ ಒಂದು ಮೂಕ ಅಭಿನಯದಲ್ಲಿ ಒಂದು ಇನ್ಸಿಡೆಂಟ್ನ ಇವತ್ತು ನಮ್ಮ ಲೋಚನ್ ನಮ್ಮ ಮುಂದೆ ತೋರಿಸ್ತಾನೆ. ಎಲ್ಲರೂ ಕ್ಲೀನಾಗಿ ಅದನ್ನು ನೋಡ್ಕೊಳ್ಳಿ, ಅದಕ್ಕೆ ಉತ್ತರನ ಕೊಡಿ. ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸ್ನ ಸಂಪನ್ನಗೊಳಿಸೋಣ. जय श्री गुरु महाराज की जय. जय श्री महामाई की जय. जय श्री स्वामी जी महाराज की जय.
जय राम कृष्ण सर। जय राम कृष्ण सर। जय राम कृष्णा सर। जय राम कृष्ण सर। जय राम कृष्णा सर। जय राम कृष्णा सर। जय राम कृष्णा सर। जय राम कृष्णा सर। जय राम कृष्ण सर। जय राम कृष्णा सर। जय राम कृष्ण सर। ब्रह्मार्पणं ब्रह्महविः ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्मकर्म समाधिना हरि ओम तत्सत्।